ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಂಧು ಗೌಡ ಯೂಟ್ಯೂಬ್ ಚಾನಲ್. ಇದು ವರಮಹಾಲಕ್ಷ್ಮಿ ಫೆಸ್ಟಿವಲ್ ಲಾಗು. ಫೆಸ್ಟಿವಲ್ ದಿನ ನಮ್ಮ ಮನೇಲಿ ಹೇಗಿತ್ತು ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ನೈವೇದ್ಯಕ್ಕೆ ಐದು ಥರ ನೈವೇದ್ಯ, ಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ನೈವೇದ್ಯನ ನಾನು ಮಾಡ್ತೀನಿ. ಕಡಲೆ ಉಸ್ಲಿ ಮತ್ತು ಲೆಮನ್ ರೈಸ್ ಮಾಡ್ಕೊಂಡಿದ್ದೀನಿ. ಈಗ ಕರ್ಡ್ ರೈಸ್ ಮಾಡ್ಕೊಳ್ತಾ ಇದ್ದೀನಿ, ಮೊಸರನ್ನ. ಇದ್ರ ಜೊತೆ ಒಂದು ಸ್ವಲ್ಪ ಸಜ್ಜಿಗೆ ಮಾಡ್ಕೊಂಡಿದ್ದೀನಿ, ರವಾದು. ಆ್ಯಂಡ್ ಇದ್ರ ಜೊತೆ ಇನ್ನೊಂದು ಪುಳಿಯೋಗರೆ ಸಹ ಮಾಡ್ಕೊಂಡಿದ್ದೀನಿ. ಲಕ್ಷ್ಮಿಗೆ ತುಂಬ ಅಂದರೆ ತುಂಬ ಇಷ್ಟವಾಗಿರುವಂತಹ ಈ 5 ನೈವೇದ್ಯಗಳು ನಾನು ಮಾಡಿಡ್ತಾಯಿದ್ದೀನಿ. 1 ಥರ 3 ಥರ 5 ಥರ ಮಾಡ್ಬೋದು. ನಾನು ಅರ್ಲಿ ಮಾರ್ನಿಂಗು ಪೂಜೆ ಮಾಡೋಷ್ಟರಲ್ಲೇ ಫಸ್ಟು ನೈವೇದ್ಯ ಮಾಡಿ ದೇವರಿಗೆ ಇಟ್ಟು ಆಮೇಲೆ ಪೂಜೆ ಮಾಡ್ತೀನಿ. ನಾನು ಎವ್ರಿ ಇಯರ್ ಇದೇ ನೈವೇದ್ಯ ಮಾಡಿಡ್ತೀನಿ ದೇವರಿಗೆ. ಈ ವರ್ಷ ನಾನು ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ, ಕಡಲೆ ಉಸ್ಲಿ ಆ್ಯಂಡ್ ರವಾ ಸಜ್ಜಿಗೆ ಇಷ್ಟು 5 ಥರನ ನೈವೇದ್ಯ ಮಾಡಿ ದೇವರಿಗೆ ಇಡ್ತಾಯಿದ್ದೀನಿ. ನಾನು ಇಲ್ಲಿ ನೋಡ್ಬೋದು ನೀವು. ತಾಯಿಗೆ ಏನು ಇಷ್ಟನೋ ಅದನ್ನೇ ನಾನು ಮಾಡ್ತೀನಿ ನೈವೇದ್ಯದಲ್ಲೆಲ್ಲ. ಇನ್ನು ವ್ಲಾಗ್ ಫುಲ್ಲು ನೋಡಿ ಹೇಳ್ತೀನಿ. ಆ್ಯಂಡ್ 4:15 5:30 6 ಗಂಟೆವರೆಗೂ ಟೈಮ್ ಇತ್ತು, ಒಳ್ಳೆಯದು. ನಾನು 5:30 ದೀಪ ಹಚ್ಕೊಳ್ತಾ ಇದ್ದೀನಿ ನೈವೇದ್ಯ ಮಾಡಿಕೊಂಡು. ನಾನು 11 ದೀಪ ರೆಡಿ ಮಾಡಿದ್ದೀನಿ. 11 ದೀಪನೂ ಈಗ ಹಚ್ಕೊಳ್ತೀನಿ. ಎಲ್ಲ ದೀಪಗಳು ಸೇರಿ ನಾವು ನಿಮಗೆ ಎಷ್ಟಿಷ್ಟನೋ ಅದಷ್ಟು ಹಚ್ಬೋದು. ನಾನು 11 ದೀಪ ಹಚ್ತೀನಿ ಎವ್ರಿ ಇಯರು. ಇಲ್ಲ 9 ಹಚ್ತಾಯಿದ್ದೆ, ಈ ಸಲವೂ ಅಷ್ಟೇ 9 11 ದೀಪ ಹಚ್ಚಿದ್ದೀನಿ. ನಾನು ಎಲ್ಲ ಕಡೆ ಸೇರಿಸಿ ಹೇಳ್ತಾ ಇರೋದು. ನಾನು ಎಲ್ಲ ದೇವ್ರ ಮನೆಯಲ್ಲಿ ಫಸ್ಟು ಹಿತ್ತಾಳೆ ದೀಪ ಹಚ್ಕೊಂಡು ಆಮೇಲೆ ಬೆಳ್ಳಿ ದೀಪ ಹಚ್ಕೊಳ್ತಾ ಇದ್ದೀನಿ. ನಾನು ತುಂಬ ಅಂದರೆ ತುಂಬ ಖುಷಿ ಇತ್ತು ನನಗೆ ದೀಪ ಹಚ್ಬೇಕಾದ್ರೆ. ಫುಲ್ಲು ಎಮೋಷ್ನಲ್ ಸಹ ಆಗ್ತಿದ್ದೆ ನಾನು. ಒಂದು ಸ್ವಲ್ಪ ಕಣ್ಣಲ್ಲೆಲ್ಲ ನೀರು ಬರ್ತಿದ್ದೆ ನನಗೆ ಪೂಜೆ ಮಾಡಬೇಕಾದ್ರೆ. ಏನೋ ಗೊತ್ತಿಲ್ಲ, ನನಗೊಂದು ಸ್ವಲ್ಪ ದೇವ್ರ ಜೊತೆ ಒಂದು ಸ್ವಲ್ಪ ಎಮೋಷ್ನಲ್ ಬಾಂಡಿಂಗೇ ಜಾಸ್ತಿ ನನಗೆ. ನಾನು ಇಲ್ಲಿ ದೀಪ ಹಚ್ಚಿ ದೇವ್ರ ಮನೇಲಿ ಸಹ ದೀಪ ಹಚ್ಕೊಂಡು ಬಂದು ಇಲ್ಲಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ನಾನು.
ಪೂಜೆ ಎಲ್ಲ ಮಾಡಿದೆ, ನೈವೇದ್ಯ ಮಾಡಿಟ್ಟು ಈಗ ಲಕ್ಷ್ಮೀ ತಾಯಿಗೆ, ವರಮಹಾಲಕ್ಷ್ಮಿ ದೇವರಿಗೆ ಕಾಯಿ ಹೊಡೆದು ಪೂಜೆ ಮಾಡ್ತಾಯಿದ್ದೀನಿ. ಕಾಯಿ ಹೊಡೆದೆ ಫುಲ್ಲು ಕರೆಕ್ಟಾಗಿ ನೀಟಾಗಿ ಬಂದಿತ್ತು, ಚೆನ್ನಾಗಾಯಿತು, ಖುಷಿಯಾಯಿತು ನನಗೆ. ಮಾರ್ನಿಂಗ್ ಎದ್ದು ನಾನು ಎಲ್ಲದಕ್ಕೂ ನೀಟಾಗಿ ನೈವೇದ್ಯ ಮಾಡಿ ಪೂಜೆ ಮಾಡಿಟ್ಟು ದೇವ್ರಿಗೆ ಏನು ನಮ್ಮದು ಮನಸ್ಸಲ್ಲಿ ಪ್ರಾರ್ಥನೆ ಇರುತ್ತೆ ಅದನ್ನೆಲ್ಲ ಕೇಳಿಕೊಂಡೆ. ನೋಡಿ ಅರ್ಲಿ ಮಾರ್ನಿಂಗು ಒಂದು ವಿಡಿಯೋ ಮಾಡಿದ್ದೆ, ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ತುಂಬ ಅಂದರೆ ತುಂಬ ಒಂದು ಪಾಸಿಟಿವ್ ವೈಬ್ ಇತ್ತು, ಒಂದು ಮನಸ್ಸಿಗೆ ನೆಮ್ಮದಿ ಇತ್ತು, ತುಂಬ ಚೆನ್ನಾಗಿತ್ತು. ನಾನು ಅರ್ಲಿ ಮಾರ್ನಿಂಗ್ ಎದ್ದು ಒಬ್ಬಳೇ ಪೂಜೆ ಮಾಡಿದ್ದು. ಬಟ್ ಲಾಗ್ ಎಂಡ್ವರೆಗೂ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಪೂಜೆ ನಮ್ಮ ಮನೆಯಲ್ಲಿ ಇವತ್ತು. ದೇವರು ನೋಡಿ ಎಷ್ಟು ಲಕ್ಷಣವಾಗಿ, ಎಷ್ಟು ಖುಷಿಯಾಗಿ ಕೂತ್ಕೊಂಡಿದ್ದಾರೆ. ಅದು ನಮ್ಮ ಮನಸ್ಸಿಗೆ ಅನ್ನಿಸ್ಬೇಕು, ನಮ್ಮ ಮನೇಲಿ ದೇವರು ಬಂದು ಕೂತ್ಕೊಂಡಿದ್ದಾರೆ, ದೇವರು ಸ್ಮೈಲ್ ಮಾಡ್ತಾ ಇದ್ದಾರೆ, ನಮ್ಮನ್ನು ನೋಡ್ತಾ ಇದ್ದಾರೆ ಅಂತ. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು. ತುಂಬ ಚೆನ್ನಾಗಾಗಿತ್ತು ನಮ್ಮ ಮನೇಲಿ ಹಬ್ಬ. ಆ್ಯಂಡ್ ಪೂಜೆ ಎಲ್ಲ ಮಾಡಿಟ್ಬಿಟ್ಟು ನಾನು ಅರ್ಲಿ ಮಾರ್ನಿಂಗು ಡೈರೆಕ್ಟು ಕಾಫಿನೇ ಮಾಡ್ಕೊಂಡು ಕುಡಿತಾ ಇದ್ದೀನಿ ಇವತ್ತು. ಬಿಕಾಸ್ ಮಿಡ್ನೈಟ್ವರೆಗೂ ಎದ್ದಿದ್ದೆ, 2:30ಗೆ ಮಲಗಿದ್ದು. ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ಹಾಗೆ ಮೊಬೈಲ್ ನೋಡಿಕೊಂಡು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದೆ. ಹಾಗೆ ನಮ್ಮ ಅಕ್ಕನೂ ಫೋಟೋ ಕಳಿಸಿದ್ರು, ಅವ್ರ ಮನೇಲಿ ಮಾಡಿದ ಪೂಜೆ ಚೆನ್ನಾಗಿತ್ತು. ನಾನು ಮಾಡಿದ್ದು ಪೂಜೆ ಅವ್ರಿಗೆ ಕಳಿಸಿದ್ದೆ. 6:00 ಇದು ಹಾಗೆ ಮೆಸೇಜ್ ಮಾಡಿದರು. ಆ್ಯಂಡ್ ನನ್ನ ಮುದ್ದುಮ್ಮ ಎದ್ದರು. ನನ್ನ ಮುದ್ದುಮ್ಮಗೆ ಇವತ್ತು ಲಂಗ ಆ್ಯಂಡ್ ಬ್ಲೌಸ್ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಫೆಸ್ಟಿವಲ್ ಅಲ್ವಾ, ಸ್ವಲ್ಪ ತುಂಬ ಚೆನ್ನಾಗಿರಲಿ ಅಂತ. ಫೆಸ್ಟಿವಲ್ ಅಂದಮೇಲೆ ಒಂದು ಸ್ವಲ್ಪ ಆರ್ಥೋಡಾಕ್ಸ್ ಆಗಿ ಕಲ್ಚರಿಸ್ಟ್ ಆಗಿರಲಿ ಅಂತ ಹೇಳಿ ಲಂಗ ಬ್ಲೌಸೇ ಹಾಕಿದ್ದೀನಿ. ಮುದ್ದುಮ್ಮ ಫುಲ್ ಖುಷಿಯಾಗಿದ್ದಾರೆ ಬಳೆ ಎಲ್ಲ ಹಾಕಿದ್ದಕ್ಕೆ. ಎಷ್ಟು ಮುದ್ದಾಗಿ ಕಾಣ್ತಾರೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ರು ಹಬ್ಬದ ದಿನ ನನ್ನ ಕಂದ. ಇಲ್ಲಿ ನಾನು ಕಡಲೆ ಉಸ್ಲಿ ಎಲ್ಲರಿಗೂ ಸ್ವಲ್ಪ ಜನಕ್ಕೆ ಊಟಕ್ಕೆ ಕೇಳಿದ್ವಿ, ಅದಕ್ಕೋಸ್ಕರ ಕಡಲೆ ಉಸ್ಲಿ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾಯಿದ್ದೆ. ಅದಕ್ಕೆ ಕೊಬ್ಬರಿ ತುರ್ಕೊಳ್ತಾ ಇದ್ದೀನಿ. ಅಲ್ಲಿ ನಮ್ಮ ಅತ್ತೆಯವರು ಬಂದಿದ್ದರು, ಅವರು ಹೋಳಿಗೆ ಎಲ್ಲ ಅವರೇ ಮಾಡಿದ್ರು ಪಾಪ. ನಾನಂತೂ ಹೋಳಿಗೆಗೆ ಸವಾಸಕ್ಕೆ ಹೋಗಲಿಲ್ಲ, ಬೇರೆ ಎಲ್ಲ ನಾನೇ ಮಾಡಿಕೊಂಡೆ. ಇಲ್ಲಿ ಕಡಲೆ ಉಸ್ಲಿ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಉಸ್ಲಿನ ನಾನು ಹಿಂದೆ ಲಾಗಲ್ಲಿ ನೀವು ನೋಡಿರಬಹುದು, ನೆನೆಸಿಟ್ಟಿದ್ದೆ ನಾನು. ಈಗ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನೆನೆಸ್ಬಿಟ್ಟು 1-2 ವಿಸಿಲ್ ಹಾಕ್ಸ್ಬಿಟ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಕುದಿಸ್ಕೊಂಡೇ ಮಾಡೋಕ್ಕೋದ್ರೆ ಅದು ಟೇಸ್ಟೇ ಬರೋದಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಕಡಲೆ ಉಸ್ಲಿನ ರೆಡಿ ಮಾಡಿ ಇಟ್ಕೊಂಡೆ. ಇಲ್ಲಿ ಹೋಳಿಗೆ ಎಲ್ಲ ರೆಡಿ ಮಾಡ್ತಾಯಿದ್ರು ನಮ್ಮತ್ತೆ. ನಂದು ಕಡಲೆ ಉಸ್ಲಿ ರೆಡಿ ಆಯಿತು. ಇವತ್ತು ನಮ್ಮ ಮನೇಲಿ ಊಟಕ್ಕೆ ಹೋಳಿಗೆ, ಸಾಂಬಾರು, ಹಪ್ಪಳ, ಪಲ್ಯ ಈ ಥರ ಎಲ್ಲ ಸ್ವಲ್ಪ ಐಟಮ್ಸ್ ಮಾಡಿದ್ವಿ ಫೆಸ್ಟಿವಲ್ದು. ದೇವರಿಗೆ ಸಹ ನೈವೇದ್ಯಕ್ಕೆ ಹೋಳಿಗೆನೂ ಸಹ ಇಡ್ತಾಯಿದ್ದೀನಿ ನಾನು. ಹೋಳಿಗೆ, ಕಡಲೆ ಉಸ್ಲಿ, ಸ್ವಲ್ಪ ರೈಸ್ ಸಹ ಇಟ್ಟಿದ್ದೀನಿ. ಇದು ನಾರ್ತ್ ಕರ್ನಾಟಕ ಸೈಡೇ ಇಡ್ತಾರೆ ಹೋಳಿಗೆ ದೇವರಿಗೆ ನೈವೇದ್ಯಕ್ಕೆ, ಸೊ ಅದನ್ನು ಸಹ ಇಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ನಮ್ಮ ಕಂಪನಿಯಲ್ಲಿ ವರ್ಕ್ ಮಾಡೋರು, ಇವರು ಕಪಲ್ಸು ಮದುವೆ ಆಗಿದ್ದರು, ಸೊ ಕರೆದಿದ್ದೆ ಅರಶಿನ ಕುಂಕುಮಕ್ಕೆ ಬಂದಿದ್ದರು. ಅವ್ರಿಗೆ ಸಹ ನಾನು ಅರಶಿನ ಕುಂಕುಮ ಕೊಡ್ತಾಯಿದ್ದೀನಿ. ಅವರು ತುಂಬ ಖುಷಿ ಆದರು. ಇನ್ನೂ 1 ಮಂತ್ ಆಗಿದೆ ಮ್ಯಾರಿಡ್ ಆಗಿ, ಅದಕ್ಕೋಸ್ಕರ. ಆ್ಯಂಡ್ ಇಲ್ಲಿ ನನಗೆ ಹೊಸ ಏರಿಯಾಗೆ ಬಂದಿರೋದ್ರಿಂದ ಯಾರೂ ಅಷ್ಟು ಪರಿಚಯ ಇಲ್ಲ ನನಗೆ ಯಾರು ಒಂದು ಸ್ವಲ್ಪ ಜನ ಗೊತ್ತಿದ್ದಾರೆ, ಅವ್ರನ್ನ ಮಾತ್ರ ಕರೆದಿದ್ದೀನಿ ನಮ್ಮ ಮನೆಗೆ. ನಾರ್ಮಲಿ ಒಂದು 5 ಮೆಂಬರ್ಸ್ ಕೊಡೋಣ ಅಂತ ಹೇಳಿ ಮೈಂಡಲ್ಲಿ ಇಟ್ಕೊಂಡು ಕರೆದಿದ್ದು. ಆಲ್ಮೋಸ್ಟ್ 11 ಮೆಂಬರ್ಸೇ ಆಯಿತು. ನನಗದು ಖುಷಿನೂ ಆಯಿತು. ನೀವು ಪಾಪನ್ ಕರ್ಕೊಂಡು ಹೊರಗಡೆ ಬಂದಾಗ ನೋಡಿದೆ ನಿಮ್ಮನ್ನ ನಾನು. ಇವಾಗ ಇವ್ರು ನಿಮ್ಮ ಮನೆಗೆ ಬಂದಲ್ವಾ, ಅವಾಗ ನೋಡ್ತಾ ಇದ್ದಾರೆ ಇರೋದು. ಇವ್ರು ನಿವ್ಯ ಅವ್ರು ಇರೋಣ, ನಾನು ಲೆಕ್ಕ ಹಾಕೊಂಡಿಲ್ಲ ಒಂದು 5 ಜನಕ್ಕೆ ನಾವೇ ಆಗ್ಬಿಡ್ತೀವಿ ಅಂತ. ನಮ್ಮ ಮನೆಗೆ ಅವ್ರ ಫ್ರೆಂಡ್ಸ್ ಎಲ್ಲ ಬರ್ತಾರಲ್ಲ, ಅವ್ರ ವೈಫ್ ಎಲ್ಲ ಬಂದರೆ ಅದಕ್ಕೆ ನೀವೊಬ್ಬರೇ ಮತ್ತು ಇವರೊಬ್ರು. ನನಗೂ ಇವರು ಕಾರಿರ್ಲಿಲ್ವಲ್ಲ, ಮೋಸ್ಟ್ಲಿ ಅವರು ಹೋಗಿದ್ದಾರೆ ಅಂತ ಅಂದ್ಕೊಂಡೆ. ಬಟ್ ಅಜ್ಜನ್ ನೋಡಿದಾಗ ಅಂದ್ಕೊಂಡೆ ನೀವು ಹೋಗ್ತಿರೋ ಮತ್ತೆ ನೈಟ್ ಏನಾದರೂ ಅಂದ್ಕೊಂಡೆ. ಇಲ್ಲ, ಹೋಗಿದ್ದಿದ್ರೆ ನೆನ್ನೆನೇ ಹೋಗ್ಬಿಡ್ತಿದ್ವಿ. ನಾನು ಒಬ್ಳೆ ಆ ಕಡೆಯಿಂದ ಬರ್ಬೇಕಲ್ಲ ಅಂತ. ಇಷ್ಟು ಬೇಗ ಎಷ್ಟು ಕ್ಯೂಟಾಗಿ ರೆಡಿ ಆಗ್ಬಿಟ್ಟಿದ್ದೀರಾ? ಏನು ಬೇಬಿ ಪೌಡರ್ ಹಾಕೋದೆ ಅಲ್ವಾ, ಅವಾಗ ಡ್ರೆಸ್ ನಾನು ಮನೆಗೆ ಹೋದ್ಮೇಲೆ ಅವಾಗ ರೆಡಿ ಆಗ್ತಾ ಇದ್ರು. ಬಂದ್ರೆ ತೊಳ್ಕೊಂಡು ಸಾಕು, ನಂಗೆ ನಾಚಿಕೆ ಆಗ್ತಾ ಇದೆ. ಇವ್ರು ವಿಡಿಯೋ ಮಾಡ್ತಾರಲ್ಲ, ಅದನ್ನೇನು ಹಾಕಲ್ಲ ಬಿಡ್ರೆ ಅವರು. ನಾನು ಅದನ್ನು ಹಾಕೊಂಡು ಬರಲಿಲ್ಲ, ಅರ್ಜೆಂಟಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಓಡ್ ಬಂದಿದ್ದೆ. ಅಲ್ಲಿ ಮತ್ತೆ ನಾವು ಅಷ್ಟೇ ಇದ್ದಾರೆ ಊರಲ್ಲಿ. ಇವ್ರು ನಮ್ಮ ಯಜಮಾನ್ರು ತಮ್ಮ ಅವ್ರ ಹೆಂಡತಿ ಎಲ್ಲ ಹೋಗಿದ್ದಾರೆ. ನಿಮ್ಮ ಹಸ್ಬೆಂಡ್ ಏನು ಮಾಡೋದ್ರಿ ಮೇಡಮ್? ಅವ್ರು ಎಲೆಕ್ಟ್ರಾನಿಕ್
ಹಾಂ ಹಾಂ. ಇದು ಅಕ್ಷತೆ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಇದು ಮಾಡಿ. ನಾನೇ ಹೇಳಲ್ಲ ಅಂತ ಇಲ್ಲ ಇಟ್ಟಿದೆ ನನ್ನ ಮಗಳು. ಅಯ್ಯೋ ಬೆಳಗ್ಗೆ ಹೂ ಹಾಕೋದು ಅಕ್ಷತೆ ಹಾಕೋದು ದೇವ್ರಿಗೆ ಎಷ್ಟು ಮಾಡಿ, ನನಗಿಂತ ಜಾಸ್ತಿ ಅವಳೇ ಪೂಜೆ ಮಾಡಿ 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 ಮಾಡಿ. ನೀವು ಇದೆಲ್ಲ ಉತ್ತರ ಕರ್ನಾಟಕದ ಲಡ್ಡು ಸರ್. ಚೆನ್ನಾಗಿ ಮಾಡಿದ್ರೆ ಇಷ್ಟೊತ್ತಿಂದ ಮಾಡಿದ್ರೆ. ನೀವು ರಾತ್ರಿ ಬಂದಿದ್ನಲ್ಲ ನಿಮ್ಮ ಹತ್ರ, ಅವಾಗ ಮಾಡ್ತಾ ಇದ್ವಿ ಅಂತ ಹೇಳಿದ್ನಲ್ಲ. 2 ಗಂಟೆ ಆಯ್ತಂತೆ ಕೂತ್ಕೊಂಡಿದ್ವಿ. ಸೀರೆ ಮಾತ್ರ ಚೆನ್ನಾಗೈತೆ. ಚೆನ್ನಾಗಿದೆ. ಆಕ್ಚುಲಿ ನಾನು ಉಟ್ಕೊಂಡಿದ್ದೀನಲ್ಲ, ಇದು ತಗೊಂಡಿದ್ದೆ. ನಮ್ಮ ಮನೆಯವರು ನಮ್ಮ ಮಮ್ಮಿ ಬೇಡ ಬೇಡ ಅಂತ ಹೇಳಿದ್ರು. ನಮ್ಮ ಮಮ್ಮಿ ಕಟ್ ಕಳ್ಸಿದಾರೆ ಊರಿಂದ ನೆನ್ನೆ. ಹಣ್ಣು ಸ್ಯಾರಿ ಚೆನ್ನಾಗಿಲ್ಲ, ಅದು ಉಡಿಸ್ಬೇಡ ಅಂತ ಹೇಳಿ. ನಾನು ಅನ್ಕೊಂಡೆ ಆಂಟಿ ಬೇರೆ ಮನೆಗೆಲ್ಲ ಹೋಗಿರ್ಬೇಕು. ದೇವ್ರ ಮನೆನೂ ಚೆನ್ನಾಗಿ ಸಿಂಪಲ್ ಆಗಿ ಸಣ್ಣ ಸಾಕಷ್ಟಿದೆ. ಹೌದು, ಈಸಿ ಆಗುತ್ತೆ. ದೊಡ್ಡದಾಯ್ತು ಅಯ್ಯೋ ನಮ್ಮನೆ ಹಂಗೆ ಆಗಿರೋದು. ಸಿಂಪಲ್ ಕೆಳಗಡೆ ಕಬೋರ್ಡ್ ಎಲ್ಲ ಕೊಟ್ಟಿರ್ತಾರಲ್ಲ. ಇವರು ಆಂಟಿ ಬಂದು, ನಾವು ಮನೇಲಿದ್ದೀವಲ್ಲ, ಅವರು ಓನರ್ ಆಂಟಿ. ಇವರು ತುಂಬ ಒಳ್ಳೆಯವರು, ನಮ್ಮವರು ಅನ್ನೋ ಮನೋಭಾವದಿಂದ ನೋಡ್ತಾರೆ. ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತ ಆಂಟಿನೂ ಬಂದಿದ್ದರು. ಅವ್ರಿಗೂ ಸಹ ಅರಿಶಿನ ಕುಂಕುಮ ಕೊಡ್ತಿದ್ದೆ ನಾನು. ರಾತ್ರಿ ಹಣ್ಣು ಕೊಟ್ಟಿದ್ನಲ್ಲ ಆಂಟಿ, ನನಗೇನು ಹಿಂಗೆ ಹೇಳ್ಬಿಟ್ಟು ಹೋದ್ರು ಅನ್ಕೊಂಡೇನೋ, ಬರ್ಲೇ ಇಲ್ಲ ಅಂತ ನಾನು ನೋಡ್ತಾ ಇದ್ದೀನಿ. ಯಾವಾಗ ನೆನ್ನೆ ನೈಟ್ ಬೈ ಹೇಳ್ಬಿಟ್ಟು ಬಂದಲ್ಲ ನಿಮ್ಗೆ, ನಾನು ಹೂವು ಕಟ್ತಾ ಇದ್ರಲ್ಲ ಅದಕ್ಕೆ ಮತ್ತೆ ಬಂದಿದ್ದೆ, ನಾನು ಫೋನ್ ಮಾಡಿದೆ. ಆ್ಯಂಡ್ ಇಲ್ಲಿ ಸುಮಾನು ಸಹ ಬಂದಿದ್ದರು. ಅವ್ರಿಗೂ ಸಹ ಅರಿಶಿನ ಕುಂಕುಮ ಕೊಡ್ತಿದ್ದೆ. ಅವರು ಲಕ್ಷ್ಮಿನ ಕೂರಿಸಿದ್ದಾರೆ. ನನಗೂ ಹೇಳಿದರು ನಾನು ಹೋಗಬೇಕು, ನಮ್ಮ ಮನೆದೆಲ್ಲ ಕೊಟ್ಬಿಟ್ಟು ಆಮೇಲೆ ಹೋಗೋಣ ಅಂತ ಹೇಳಿ ಇದ್ದೆ. ನಾನು ಯಾರಿಗೆ ಹೇಳಿದ್ದೆ ಅವರೆಲ್ಲರೂ ಬಂದಿದ್ದಾರೆ. ನಾನು ಹೇಳಿದ್ದೆ 5 ಮೆಂಬರ್ಸ್ನ ರೆಡಿ ಮಾಡಿ ಇಟ್ಕೊಂಡು ಹೇಳಿದ್ದೆ ಅಷ್ಟೇ. ಬಟ್ ಸಿಟಿಯಲ್ಲಿ ನಮಗೆ ಪರಿಚಯ ಇಲ್ಲ, ಹೊಸ ಏರಿಯಾ ಬೇರೆ. ಗೊತ್ತಿರೋರಿಗೆ ಒಂದು ಹೇಳಿದ್ದೆ. ಇವರೆಲ್ಲ ನನಗೆ ಒಂದು 6 ಇಯರ್ಸಿಂದ ಪರಿಚಯ ಇದ್ದಾರೆ. ಸೊ ಹೇಳಿದ್ದೆ, ನಾನು ಇಲ್ಲೇ ಇರೋದು, ನಿಯರ್ ನಾವು ಮನೆ ಮಾಡಿರೋ ಹತ್ರನೇ ಇವರು ಇರೋದು, ಅದಕ್ಕೋಸ್ಕರ ಹೇಳಿದ್ದೆ. ಆ್ಯಂಡ್ ಇವ್ರ ಜೊತೆ ನಾನು ನಮ್ಮ ಅತ್ತೆಗೆ ಸಹ ಉಡಿ ತುಂಬ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಮನೇಲಿರೋರ್ಗೂ ಉಡಿ ತುಂಬಬೇಕಂತ. ಉತ್ತರ ಕರ್ನಾಟಕ ಕಡೆ ಮನೇಲಿರೋರ್ಗೂ ಸಹ ತುಂಬ್ತಾರಂತೆ. ಸೊ ಈ ಸಲ ನನ್ನ ಮತ್ತೆಗೂ ಉಡಿ ತುಂಬಿ ಆಶೀರ್ವಾದ ಹಂಗೆ ತೊಗೊಳ್ತಾ ಇದ್ದೀನಿ. ಇದು ಬಿಂದು ನಮ್ಮ ಆಫೀಸಲ್ಲಿ ವರ್ಕ್ ಮಾಡ್ತಾರೆ. ನಮ್ಮ ಮನೆ ನಿಯರೇ ಇವರು ಇರೋದು ಸಹ. ಅವ್ರಿಗೂ ಹೇಳಿದ್ದೆ, ಅವ್ರ ಮಮ್ಮಿ ಅವ್ರ ಅತ್ತಿಗೆ ಎಲ್ಲ ಬಂದಿದ್ದರು. ತುಂಬ ಖುಷಿ ಆಯಿತು ನನಗೆ. ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ನೋಡಿ ಅವ್ರ ಮಮ್ಮಿ. ಸೊಸೆಗೂ ಮಗಳಿಗಿಬ್ರಿಗೂ ಒಂದೇ ಥರ. ಆ್ಯಂಡ್ ಇಲ್ಲಿ ನಾನು ನನ್ನ ಫ್ರೆಂಡ್ ಅಂತ ಹೇಳಿದ್ನಲ್ಲ ಸೌಂದರ್ಯ, ಅವ್ರ ಮನೇಲೂ ಲಕ್ಷ್ಮಿ ಕೂರಿಸಿದ್ರು, ಅಲ್ಲೋಗಿದ್ದೆ. ನನ್ನ ಮುದ್ದು ಮಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಇಷ್ಟು ಕ್ಯೂಟಾಗಿ ಇದು ಮಾಡ್ತಾರೆ. ನನ್ನ ಮಗಳಂದರೆ ತುಂಬ ಇಷ್ಟ ಅವ್ರಿಗೆ. ಅವ್ರ ಮನೇಲೂ ಲಕ್ಷ್ಮಿ ತುಂಬ ಚೆನ್ನಾಗಿ ಕೂರಿಸಿದ್ರು, ನನಗೂ ಇಷ್ಟ ಆಯಿತು. ಆ್ಯಂಡ್ ನಾನು ಸ್ವಲ್ಪ ಕಂಪನಿಯಲ್ಲಿರೋರಿಗೆ, ಒಂದು ಸ್ವಲ್ಪ ಫ್ಯಾಮಿಲೀಸ್ಗೆ ಊಟಕ್ಕೆ ಕೇಳಿದ್ವಿ ನಮ್ಮ ಮನೆಗೆ. ಫೆಸ್ಟಿವಲ್ ಇರೋದ್ರಿಂದ ಎಲ್ಲರೂ ಬಂದಿದ್ದರು. ಈ ಥರ ಸ್ವಲ್ಪ ಸ್ಪೆಷಲಾಗಿ ಹೋಳಿಗೆ, ಹಪ್ಪಳ, ಹಾಲು, ಕಾಳು ಪಲ್ಯ ಎಲ್ಲ ಮಾಡಿದ್ವಿ, ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಸುಮಾರು ಮನೆಗೂ ಸಹ ನಾವು ಅರಿಶಿನ ಕುಂಕುಮ ತೊಗೊಂಬರೋಕ್ಕೆ ಅಂತ ಹೋಗಿದ್ದೆ ಈವ್ನಿಂಗು. ಥ್ಯಾಂಕ್ ಯು. ಬರ್ತೀನಿ ತಡೆಯಮ್ಮ, ಇಲ್ಲೇ ಇದ್ದೀನಿ, ಹಂಗೆ ಬರ್ತೀನಲ್ಲ. ಇಲ್ಲ ಬರ್ತೀನಿ ತಡೆ. ಚಿನ್ನಿ ಉದ್ವಿಕಾ ಹಿಂಗೆ ಬರುವ ಬರ್ತೀನಿ.
ವಿಶಾಲ್ ಪಾತ್ರ ಶಿವಣ್ಣ ಮಾಡಿದ ತಾಯಿಗೆ ದುರ್ಗಿ ಅವತಾರ, ತಾಳಿದ ದೇವಿಗೆ ದುರ್ಗಿ ಅವತಾರ, ತಾಳಿದ ತಾಯಿಗೆ ಮಾದೇವಿ ಕಾರುತಿ ಬೆಳಗೋಣ ಬಾರೆ, ಬೆಳಗೋಣ ಬಾರೆ ಭಾರತ ಮಾತೆಗೆ. ಮಹಿಷಾಸುರನ ಗರ್ವವನ್ನು ಮುರಿದು, ಮಹಿಷಾಸುರನ ಗರ್ವವನ್ನು ಮುರಿದು, ಚಾಮುಂಡಿ ಅವತಾರ ತಾಳಿದ ತಾಯಿಗೆ ಮಹಾದೇವಿ ಕಾರುತಿ ಬೆಳಗೋಣ ಬಾರೆ, ಶುಂಭನಿ ಶುಂಭರ ಗರ್ವವನ್ನು ಮುರಿದು, ಶಾಂಭವಿ ನಾಮವ ತಾಳಿದ ತಾಯಿಗೆ, ಶಾಂಭವಿ ನಾಮವ ತಾಳಿದ ತಾಯಿಗೆ ಮಹಾದೇವಿ ಗಾರುತಿ ಬೆಳಗೋಣ ಬಾರೆ, ಬೆಳಗೋಣ ಬಾರೆ ಭಾರತ ಮಾತೆಗೆ, ಬೆಳಗೋಣ ಬಾರೆ ಭಾರತ ಮಾತೆಗೆ. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರಸಾರಂ ಸದವಸಂತಂ ಹೃದಯಾರವಿಂದೆ, ಸದವಸಂತಂ ಹೃದಯಾರವಿಂದೆ, ಭವಂ ಭವಾನಿ ಚೈತನ್ಯ ಮಾಮಿ, ಕರ್ಪೂರ ದೀಪಂ ದರ್ಶಯಾಮಿ. ಹರಃ ಓಂ ಕರ್ಪೂರ ನಿರ್ಮಿತಂ ದೀಪಂ ಸ್ವರ್ಣಪಾತ್ರೆ ನಿವೇಶಿತಂ ನೀರಜಿತಂ ಮಾಯ ಭಕ್ತ್ಯಾ ಗೃಹಾಣ ಪರಮೇಶ್ವರಃ. ಅತಃ ಕರ್ಪೂರ ದೀಪಂ ಸಮರ್ಪಯಾಮಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಂತ್ರ ಸಾಧಕೆ ಶರಣ್ಯೆ ತ್ರಯಂಬಕೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ವಾಗರ್ತ್ಯ ಇವ ಸಂಪರ್ತ್ಯೋ ವಾಗರ್ತ್ಯೋಪಧಿಪತ್ಯಃ ಜಗತೋ ಪಿತರ್ವಂದೇ ಪಾರ್ವತಿ ಪರಮೇಶ್ವರಃ. ಆ ಗಜಾನನ ಪದ್ಮಾರ್ಕಂ ಗಜಾನನಂ ಮಹಾತ್ಮಿಷಂ ಅನೇಕದಂತಂ ಭಕ್ತಾನಂ ಏಕದಂತಂ ಉಪಸ್ಮಹೆ. ಜಯ ಮಂಗಲಂ ಜಯ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಮಹಾಲಕ್ಷ್ಮಿ ಮಾತಾ ಕಿ ಜೈ, ಅನ್ನಪೂರ್ಣೇಶ್ವರಿ ಮಾತಾ ಕಿ ಜೈ, ಮೈಲಾರಲಿಂಗೇಶ್ವರ ಮಾತಾ ಕಿ ಜೈ, ರಾಘವೇಂದ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಜಯ ಮಂಗಲಂ ಜಯ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ನೀದ ಆಯ್ತೀಗ ಆಯ್ತು ಬಿಡಿ ಕುತ್ಕೊಳ್ಳಿ. ವೆರಿ ನೈಸ್ ಚಿನ್ನಮ್ಮ. ಆನ್ ಮಾಡಿದೆ ಸಜ್ಜಿ. ಆಯ್ತು ನಡಿ ಮಗ ಸಾಕು. ಹಾ ವೆರಿ ಗುಡ್ ಮಾ. ಓ ನಾ ಮಾಡ್ತೀನಿ ಹಿಂಗೆ ಹಿಂಗ್ ಹಿಡ್ದಾನೆ ಹಿಂಗೆ. ಬೇಡಮ್ಮ ಬೇಡ ಕೈ ಸುಡ್ತೈತಿ. ಆಂಟಿಗೆ ಮಾಡು, ಆಂಟಿಗೆ ಮಾಡು. ಆ್ಯಂಡ್ ಇಷ್ಟೆಲ್ಲ ಪೂಜೆ ಆದಮೇಲೆ ಉತ್ತರಿ ಪೂಜೆನೂ ಮಾಡಿಸಿ ನಾವು ಲಾಸ್ಟಲ್ಲಿ ಎಲ್ಲರದ್ದು ಮುಗಿದ್ಮೇಲೆ ಕಿಸಿರು ನೀರಲ್ಲಿ ಆರತಿ ಮಾಡ್ಕೊಳ್ತಾ ಇದ್ದೀನಿ ನಾನು ತಾಯಿಗೆ, ದೇವ್ರಿಗೆ. ಲಾಸ್ಟಲ್ಲಿ ಇದನ್ನು ಎಲ್ಲರೂ ಮಾಡಬೇಕು, ಒಳ್ಳೆಯದು, ದೃಷ್ಟಿ ಆಗಿರೋದು ಆಗಲ್ಲ ಅಂತ ಹೇಳಿ ಇದು ಕಿಸಿರು ನೀರಲ್ಲಿ ಆರತಿ ಮಾಡೋಂಥದ್ದು. ದೇವರಿಗೆ ಫುಲ್ಲು ಆರತಿ ಮಾಡಿ ಈ ಥರ ಮೇಲೆ ಕೆಳಗಡೆ 3 ಸಲ ನಿವಾಳಿಸಿ ನಾವು ಮೇನ್ ಡೋರ್ ಎಲ್ಲಿರುತ್ತೆ ಅಲ್ಲಿ ಬಾಗಿಲಲ್ಲಿ ಹಾಕ್ಬಿಡ್ಬೇಕಿದೆ. ನಂದು ಹಿಂಗೆ ಆಗಿ ಲಾಸ್ಟ್ ಫೋನ್ ಹೊಡೆದೋಗಿದ್ದು. ಹೌದಾ? ಕೋಪ ಮಾಡ್ಕೊಂಡು ಹೊಡೆದಾಕ್ತೀನಿ ನಾನು ಅವಾಗ. ಹಿಂಗೆ ಇಟ್ಕೋಬೇಕು ನೀನು, ಆವಾಗ ಬಿದ್ದೋಗಲ್ಲ. ಹಿಂಗೆ ಹಿಂಗೆ ಅಯ್ಯೋ ಬಿದ್ದೋಯ್ತಾ? ಡಾಲ್ಗೆ ಕೊಬ್ಬು ಬಿದ್ದೋಯ್ತು. ಬ್ಯಾಡ್ ಡಾಲ್ ಇದು.
ಗುಡ್ ಗರ್ಲ್. ಹಿಂಗೆ ಇಟ್ಕೊ ಮಮ್ಮಿ, ಹಿಂಗೆ ಇಟ್ಕೊ. ನಾನು ಇಟ್ಕೊಳ್ಳ? ಇಲ್ಲಿ ಹಂಡಿ ಕುಂಕುಮ ಇಟ್ಕೊಳ್ಳ. ಇರು ಕೆಳಗಡೆ ಬರೋಣ. ಇರು ಮಗನೇ, ಕೆಳಗಡೆ ಕೂತ್ಕೊಂಡು. ಇಲ್ಲ ಕೂತ್ಕೊಳ್ತೀವಿ ಮೇಲ್ಗಡೆ ಕೂತ್ಕೊಂಡು ತಗೊಂಡ್ಬರ್ತಾರಂತೆ. ಹೌದಾ? ಎಲ್ಲದಲ್ಲ ಅಲ್ಲಿದೆ ಕೂತ್ಕೊ. ಆಯ್ತು ಜೇನು ಮಗ್ನೆ ನೋಡು ಅಲ್ಲೇ ಇದು ಕೊಡ್ತೀನಿ ಅಂತ ಆಂಟಿಗೆ. ಇರು ಬಂಗಾರಿ. ಅಲ್ಲೇ ಇದು ಕೊಡ್ತೀನಿ. ಇರು ಬಂಗಾರಿ. ಇದನ್ನ ನೀವೇ ಕೊಡಿ, ಈ ಕಡೆ ಕೆಸ್ಕೊಂಡು ಕೊಡಿ. ಇರು ಮಗ್ಲೆ, ಇರು ಮಗ್ಲೆ. ಇರು ಬಂಗಾರಿ. ಹಿಡ್ದಿನಿಂದ ಇರು ಮಮ್ಮಿ ಕೊಡೋಣ. ಇದು ಕೊಡಿ ಸಿದ್ದು. ಏನು ಪ್ಲಾನಿಂಗ್ ಇನ್ನೊಬ್ಬರು ಯಾವತ್ತು? ಅದೇ ಅಲ್ಲಿ ಹೋಗ್ಬೇಕಲ್ಲ. ಅಯ್ಯೋ ಅಲ್ಲ ನೀನ್ ಇಟ್ಕೊಳಮ್ಮ ನೋಡೋಣ. ನೀನ್ ಇಟ್ಕೊ ಇಟ್ಕೊಂಡು ಹೆಂಗೆ ಇಟ್ಕೊಳ್ಳೋದು? ನನಗೆ ಇಡ್ತಾಳೆ ತೆಗೆದಿಲ್ಲಿ ಇಲ್ಲಿ. ಅಯ್ಯೋ ಸಾಕು. ಇದಿಡಮ್ಮ. ಇದು ಅರಿಶಿನ ಇಡು ಆಂಟಿಗೆ. ಇಲ್ಲಿ ವೆರಿ ಗುಡ್, ಸೂಪರ್ ನನ್ನ. ಸಾಕು ಸಾಕು. ಮಮ್ಮಿ ಕೊಡೋಣ. ಮಮ್ಮಿಗೆ ಇಲ್ಲ ಅಷ್ಟು ಬೇಡ, ₹1 ಕೊಡಿ. ಪರವಾಗಿಲ್ಲ, ನಾನು ಮಾಡ್ಕೊಂಡಿದ್ದೀನಿ. ನೀವು ಪ್ಲೀಸ್ ಅಮೌಂಟ್ ಬೇಡ ಪ್ರಿಯಾ. ಬನ್ನಿ ಸಿದ್ದು, ಪ್ಲೀಸ್ ಬನ್ನಿ. ಬಾ ಹೋದ್ವಿ. ಆಯ್ತಾಯ್ತು, ಒಳ್ಳೆ ವಿಷಯ ಒಳ್ಳೆ ವಿಷಯ. ನಾನು ಎಲ್ಲ ತೆಗೆದ್ಬಿಟ್ಟು ಪ್ರಿಯವರೇ, ಎಲ್ಲ ನೆನ್ನೆನೆ ಇದು ಮಾಡಿ ಲಾಸ್ಟಲ್ಲಿ ಏನ್ಬಿಟ್ಟು ಇದು ಮಾಡಾಕ್ತೆ. ಪರವಾಗಿಲ್ಲ, ಇದೆಲ್ಲ ಮಾಡ್ಕೊಡ್ತೀನಿ. ಹಣ್ಣು ಬಿಸಾಕು. ಹಣ್ಣು ಮಾತ್ರ ಬಿಸಾಕಲ್ವಾ? ಬಿಸಾಕ್. ಅಯ್ಯೋ, ನನಗೆ ದಾರಿ ಇಲ್ಲ. ಒಂದ್ ಸ್ವಲ್ಪ ಈ ತರ ಉಂಡೆ ಮಾಡ್ಕೊಂಡ್ರ ಹಣ್ಣು ತರಿಸ್ಕೊಂಡೆ. ಆ್ಯಂಡ್ ಇಲ್ಲಿ ನಾವು ಲಾಸ್ಟ್ ಹೋಮಲ್ಲಿ ಇದ್ದಿದ್ದು ನೈಬರಲ್ಲಿ ಇದ್ದಿದ್ದು ಪ್ರಿಯಾ ಅಂತ. ಅವರು ನಾನು ಚಿಕ್ಕಪೇಟೆಲೆಲ್ಲ ಹೋಗಿ ಶಾಪಿಂಗ್ ಮಾಡ್ಕೊಂಬಂದ್ವಿ ವರಮಹಾಲಕ್ಷ್ಮಿ ಫೆಸ್ಟಿವಲ್ಗೆ ಅಂತಲೇ ಹೇಳಿ ಇಬ್ಬರು ಹೋಗಿದ್ವಿ. ಆ್ಯಂಡ್ ಅವರು ಫೆಸ್ಟಿವಲ್ ದಿನ ಕುಂಕುಮಕ್ಕೆ ನನಗೂ ಕರೆದಿದ್ರು, ನಾನು ಅವ್ರನ್ನೂ ಕರೆದಿದ್ದೆ. ಇಬ್ಬರು ಬರೋಕ್ಕಾಗಲಿಲ್ಲ. ಸೊ ಇಬ್ಬರು ಮನೇಲಿ ಹಬ್ಬ ಮಾಡಿರೋದ್ರಿಂದ ಆಲ್ಮೋಸ್ಟ್ 10 ಕಿಲೋಮೀಟರ್ಸ್ ಡಿಫ್ರೆನ್ಸ್ ಇದೆ. ಈಗ ಅಲ್ಲಿಂದ ಪಾಪ ಅವರು ಅಷ್ಟು ದೂರದಿಂದ ಇಷ್ಟಪಟ್ಟು ಅರಿಶಿನ ಕುಂಕುಮ ತಗೊಂಡು ನನಗೋಸ್ಕರ ಬಂದಿದ್ದಾರೆ. ನನಗೆ ತುಂಬ ಖುಷಿ ಆಯಿತು ಸಹ. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾ ಅವರೇ. ಇದೆಲ್ಲ ನನಗೆ ಒಂದು ಒಳ್ಳೆ ಗುಡ್ ಮೆಮೊರಿ ಆಗಿರುತ್ತೆ.